ನಾಳೆ ಯೋಜನೆ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲ ಕಟ್ಟೆಗಳ ದೊಡ್ಡ ದೊಡ್ಡ ಡ್ಯಾಮ್ಗಳಾದ್ಮೇಲೆ 24 TMC ನೀರನ್ನು ಎತ್ತಿ ಈ ಒಂದು ಭಾಗಕ್ಕೆ ಬರಗಾಲದ ಪ್ರದೇಶಕ್ಕೆ ಕಳಿಸ್ತಾ ಇರೋಂಥದ್ದು ಭಾಳ ವಿಶೇಷ. ರೈತರು, ನಮ್ಮ ಇಂಜಿನಿಯರ್ಸು, ಟೆಕ್ನಿಷಿಯನ್ನು, DPR ಮಾಡಿದವರಿಂದ ಹಿಡಿದು ಕಾಂಟ್ರಾಕ್ಟರಿಂದ ಹಿಡಿದು ಎಲ್ಲರೂ ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇದು ಸುಲಭವಾದ ಕೆಲಸ ಅಲ್ಲ. ನೀವು ಅಲ್ಲಿ ನಡೀತಾ ಇರೋಂಥ ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು, ಟ್ರಾನ್ಸ್ಫಾರ್ಮರ್ಗಳು, ಟನಲಲ್ಲಿ, ಅಕ್ವಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ. ಸೊ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ. ಅಂತರ್ಜಲ ಹೆಚ್ಚಿಸಬೇಕು, ಕುಡಿಯೋಕ್ಕೆ ನೀರು ಹಾಕಬೇಕು ಅಂತೇಳಿ. ಕೆಲವೆಲ್ಲ ನೀರು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ, ಮೀಸೆ ಬಳಸ್ಕೊಬಿಡ್ತೀನಿ, ಇದು ಮಾಡ್ತೀನಿ ಅಂತೆಲ್ಲ ಕೆಲವೆಲ್ಲ ಮಾತಾಡ್ತಿದ್ರು. ಅದಕ್ಕೆಲ್ಲ ನಾನು ಈ ಸತಿ ಮಂತ್ರಿ ಆದಮೇಲೆ ಚಾಲೆಂಜಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ನೀರನ್ನು ಹೊರಗಡೆ ತಂದಿದ್ದೀವಿ. ಈಗ ವಾಣಿ ವಿಲಾಸಕ್ಕೂ ಹೋಗ್ತಾ ಇದ್ವಿ. ಕೆಲವು ಫಾರೆಸ್ಟಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ. ಅದಾದ ತಕ್ಷಣ ತುಮಕೂರವರೆಗೂ ನೀರು ಬರಲಿಕ್ಕೆ ಈ ವರ್ಷದೊಳಗೆ ನಾವು ಮಾಡ್ತೀವಿ. ಸೊ ಇದಕ್ಕೆ ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ MLAಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಹಬ್ಬ ವರ್ಷ ಬರ್ತಾ ಇರ್ತದೆ, ಆದರೆ ಈ ಹಬ್ಬ ಇದೆಯಲ್ಲ, ನಾಳೆ ನಡೆಯುವಂಥ ಹಬ್ಬ, ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡೋದಿಲ್ಲ, ಇದು ಭಾಳ ವಿಶೇಷವಾದಂಥ ಒಂದು ಪರಿಸ್ಥಿತಿ. ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ, ರೈತರ ಮುಖಂಡರುಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂಥೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಸೊ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ನಾನು ಕ್ಯಾಬಿನೆಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇಲ್ಲ. ಚೀಫ್ ಮಿನಿಸ್ಟರ್ಗಳಿಗೆ ಫೋನ್ ಮಾಡಿ ತಿಳಿಸೆ ನಾನು ಹೋಗಿ ಸ್ವಲ್ಪ ಅರೇಂಜ್ಮೆಂಟ್ಸ್ ನೋಡಬೇಕು. ಸರಿ, BJP ಟೀಕೆ ಮಾಡ್ತಾ ಇದೆ, ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. BJP ಇರೋದೇ ಟೀಕೆ ಮಾಡೋಕ್ಕೆ, BJP ಇರೋದೇ ರಾಜಕಾರಣ ಮಾಡಲಿ. ಈಗ ನೀವೇನು ಮಾಡಿದ್ರಿ? ನಾನಾದರೂ ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀನಿ. ನಾನಾದರೂ ಅದು ಶುದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದ್ರಾಬಾದ್ಗೆ ಹೋಗಿದ್ದೆ, ಮುಂಬೈಗೆ ಹೋಗಿದ್ದೆ, ಇದು ಮದ್ರಾಸ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ. ಈಗಾಗಲೇ ನಾನು 4 ಕಡೆ ಜಾಗ ಹುಡುಕಿದ್ದೀನಿ. ಸಿಟಿ ಒಳಗೆ ಬೇಡ, ದೂರ ಹಾಕಬೇಕು ಅಂತ ಒಂದೇ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. DCM ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ, ಬಟ್ ಅದನ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವರಿಗೆಲ್ಲ ಉತ್ತರ ಕೊಡೋದಿಲ್ಲ. ನನ್ನ ಕೆಲಸಗಳು ಮಾತ್ರ ನಿಮ್ಮ ಕಣ್ಣು ಕಾಣ್ತಾ. ನಿಮ್ಮ ಕನಸಿನ ಯೋಜನೆ ಮೇಕೆದಾಟುದು ಏನು ಸರ್? ಏನು ಅದ್ರ ಬಗ್ಗೆ ಆಗಲಿ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀನಿ ಸರ್. ಮೀಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಮೀಟು ಅನ್ನೋದು ಚರ್ಚೆ ಆಗ್ತಿದೆ. ಒಂದು ಸಮಿತಿ ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತೀವಿ. ಮೀಟು ಅಂದ್ರೇನು? ಅದೇ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಚಿತ್ರರಂಗದಲ್ಲಿ. ಕೇರಳದಲ್ಲಿ ಒಂದು ಕಮಿಟಿ ಆಗಿದೆ ಸರ್, ಸಂಬಂಧಪಟ್ಟಂಗೆ ಸರ್. ಮಹಿಳೆಯರ ಮೇಲೆ ನನಗೆ ಮೀಟು ಗೊತ್ತಿಲ್ಲ. ನನಗೆ ನೀವೇನಾದ್ರು ನನಗೆ ಹೇಳ್ಕೊಟ್ರೆ ಅವ್ರು ಸಿಕ್ಕಿ ಹೇಳ್ಕೊತೀನಿ. ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಒಂದು ತಡೆಯಕ್ಕೆ ಒಂದು ಕಮಿಟಿ ಮಾಡಬೇಕು ಅನ್ನೋಂಥ ಸರ್ಕಾರದಿಂದ. ಕೇರಳದಲ್ಲಿ ಕಮಿಟಿ ಮಾಡಿದ್ರು ಸರ್ ಸರ್ಕಾರ, 2017ರಲ್ಲಿ ಮಾಡಿ ಆ ವರದಿಗಳಲ್ಲಿ ಬರ್ತಾ ಇದೆ. ಅಂದರೆ ಲೈಂಗಿಕ ದೌರ್ಜನ್ಯಗಳು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಿದ್ದಾವೆ ಮಹಿಳೆಯರಿಗೆ ಅನ್ನೋದು ಒಂದು ಕಮಿಟಿ ಸರ್. ಯಮ ಕಮಿಟಿ ಅಂತ ಮಾಡಿದೆ ಸರ್ ಕೇರಳದಲ್ಲಿ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.